ಓಂ ಶಾಂತಿ. ಮುರಳಿಯ ದಿನಾಂಕ 21/4/2022. मीठे बच्चे, बाप की याद में रहना यह बहुत मीठी मिठाई है जो दूसरों को भी बांटते रहो, अर्थात अल्फ और बे का ಪರಿಚಯ ದೇತೆ ರಹೋ. ಮಧುರ ಮಕ್ಕಳೇ, ತಂದೆಯ ನೆನಪಿನಲ್ಲಿ ಇರುವುದು ಒಂದು ಮಿಠಾಯಿಯಾಗಿದೆ. ಈ ಮಿಠಾಯಿಯನ್ನು ಎಲ್ಲರಿಗೂ ಹಂಚ್ತಾ ಇರಿ. ತಂದೆಯ ನೆನಪಿನಲ್ಲಿ ಇರುವುದೇ ಒಂದು ಸಿಹಿ ತಿಂಡಿಯಾಗಿದೆ. ಈ ಸಿಹಿಯನ್ನು ಎಲ್ಲರಿಗೂ ಹಂಚ್ತಾ ಇರಿ. ಅಂದರೆ ತಂದೆ ಹಾಗೂ ಆಸ್ತಿಯ ಪರಿಚಯವನ್ನು ಎಲ್ಲರಿಗೂ ಕೊಡ್ತಾ ಇರಿ. ಮಿಠಾಯಿ ಹಂಚುವುದು ಅಂದರೆ ತಂದೆಯ ಹಾಗೂ ಆಸ್ತಿಯ ಪರಿಚಯ ಕೊಡುವುದು. ಪ್ರಶ್ನೆ: ಸ್ಥಾಯಿ ಯಾದ ಮೇ ರಹನೆ ಕಿ ಸಹಜ ವಿಧಿ ಕ್ಯಾ ಹೈ? ಸ್ಥಿರವಾದ ನೆನಪಿನಲ್ಲಿ ಇರುವುದಕ್ಕೆ ಸಹಜವಾದ ವಿಧಾನ ಯಾವುದಾಗಿದೆ? उत्तर: स्थायी याद में रहना है तो देह सहित जो भी संबंध है उन सब को भूलो. चलते फिरते उठते बैठते याद में रहने का अभ्यास करो. अगर योग में बैठते लाल बत्ती भी याद आई तो योग टूट जाएगा. स्थायी याद रह नहीं सकेगी. जो कहते कोई खास बैठकर योग कराए उनका योग भी लग नहीं सकता. ಸ್ಥಿರವಾಗಿ ತಂದೆಯ ನೆನಪು ಮಾಡಬೇಕಾದರೆ, ನೆನಪು ಮಾಡುವಾಗ ಸ್ಥಿರತೆಯಿಂದ ಇರಬೇಕಾದರೆ ದೇಹ ಸಹಿತವಾಗಿ ದೇಹದ ಸಂಬಂಧಗಳನ್ನು ಮರೀರಿ. ಓಡಾಡ್ತಾ ನಡೆದಾಡ್ತಾ ತಂದೆಯ ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡಿರಿ. ಯೋಗ ಮಾಡುವಾಗ ಕೆಂಪು ಲೈಟಿನ ನೆನಪು ಬಂದರೂ ಸಹ ಅದು ಯೋಗ ಅಲ್ಲ. ಯೋಗ ಮಾಡುವಾಗ ಒಂದು ವೇಳೆ ಕೆಂಪು ಬೆಳಕು ಇರಲಿಲ್ಲ, ಕೆಂಪು ಲೈಟನ್ನು ಯಾರಾದರೂ ಆಫ್ ಮಾಡಿದ್ರು, ಆಗ ನಿಮ್ಮ ಯೋಗ ಮುರಿತದೆ ಅಂದರೆ ಅದು ಯೋಗನೇ ಅಲ್ಲ. ಸ್ಥಿರವಾದ ನೆನಪು ಆಗ ಇರೋದಿಲ್ಲ. ಲೈಟಿನ ಕಡೆಗೆ ಗಮನ ಹೋಗ್ತದೆ. ಯಾರು ಒಬ್ಬರು ಕುಳಿತು ನಮಗೆ ಯೋಗ ಮಾಡಿಸಲಿ ಅಂತ ಹೇಳ್ತಾರೆ, ಅವರ ಯೋಗ ಸರಿಯಾಗಿ ಜೋಡಣೆ ಆಗೋದಿಲ್ಲ. ಒಬ್ಬರು ಕುಳಿತು ಯೋಗ ಮಾಡಿಸಿದಾಗ ಮಾತ್ರ ನಿಮ್ಮ ಯೋಗ ಹಿಡಿತದೆ ಅಂದರೆ ಅದು ಯಥಾರ್ಥವಾದ ಸ್ಥಿರವಾದ ಯೋಗನೇ ಅಲ್ಲ ಅಂತ ಹೇಳ್ತಾರೆ ಬಾ. ಗೀತ್: ರಾತ ಕೆ ರಾಹಿ ಥಕ ಮತ ಜಾನ. ರಾತ್ರಿಯ ಪ್ರಯಾಣಿಕರೇ, ಸುಸ್ತಾಗಬೇಡಿ. ಇದನ್ನು ಪರಮಾತ್ಮ ತಂದೆ ಪುರುಷಾರ್ಥಿ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ನಾವೆಲ್ಲ ಪುರುಷಾರ್ಥಿ ಆತ್ಮರು ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಪ್ರಯಾಣದಲ್ಲಿ ಕೆಲವೊಮ್ಮೆ ಮಕ್ಕಳು ಸುಸ್ತಾಗ್ತಾರೆ. ಆದ್ದರಿಂದ ಬಾಬಾ ಮತ್ತೆ ಮತ್ತೆ ಮಕ್ಕಳಿಗೆ ಧೈರ್ಯ ಕೊಡ್ತಾರೆ. ಮಕ್ಕಳೇ, ಸುಸ್ತಾಗಬೇಡಿ. ಸುಬಹ ಕಿ ಮಂಜಿಲ್ ದೂರ ನಹಿ. ಈಗ ಸ್ವಲ್ಪೇ ದಿನಗಳಲ್ಲಿ ನೀವು ಯಾವ ಗುರಿಯನ್ನು ಇಟ್ಕೊಂಡು ಪ್ರವಾಸ ಪ್ರಾರಂಭ ಮಾಡಿದ್ದೀರಿ, ಆ ಒಂದು ಬೆಳಕಿನ ಗುರಿ ಹತ್ತಿರದಲ್ಲಿ ಇದೆ, ದೂರ ಇಲ್ಲ. ಇಲ್ಲಿಯ ತನಕ ಪುರುಷಾರ್ಥ ಮಾಡಿದ್ದೀರಿ, ಬಂದಿದ್ದೀರಿ. ಇನ್ನು ಸ್ವಲ್ಪ ದೂರ
ನೀವು ನಡಿಬೇಕಾಗಿದೆ. ಆದ್ದರಿಂದ ಸುಸ್ತಾಗಬೇಡಿ. यह हुई योग की बात, क्योंकि अभी है रात. रात कहा जाता कलयुग को, दिन कहा जाता सत्ययुग को. कलयुग रूपी रात से सत्ययुग दिन में जाते हो, इसलिए रात को भूल दिन को याद करो. ಕಲಿಯುಗದ ರಾತ್ರಿಯಿಂದ ಸತ್ಯಯುಗದ ಹಗಲಿನ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಆದ್ದರಿಂದ ಕಲಿಯುಗದ ರಾತ್ರಿಯನ್ನು ನಾವು ಮರಿಬೇಕು. ಸತ್ಯಯುಗದ ಹಗಲನ್ನು ನೆನಪು ಮಾಡ್ಕೋಬೇಕು. नर्क से बुद्धि को हटाना. बुद्धि कहती बरोबर यह नर्क है. किसी की बुद्धि में यह बात नहीं. बुद्धि है आत्मा में. आत्मा जान गई कि बाबा आया है रात से दिन में ले जाने. ಮಕ್ಕಳ ಬುದ್ಧಿಗೆ ಮಾತ್ರ ಅರ್ಥ ಆಗಿದೆ ಇದು ನರ್ಕ ಅಂತ. ಉಳಿದವರಿಗೆ ಇದು ಗೊತ್ತಿಲ್ಲ. ಇನ್ನು ಬುದ್ಧಿ ಇರೋದು ಆತ್ಮದಲ್ಲಿ. ಆತ್ಮ ಹೇಳ್ತಾ ಇದೆ, ನಾನು ರಾತ್ರಿಯಿಂದ ಹಗಲಿನತ್ತ ಹೋಗ್ತಿದ್ದೀನಿ. ತಂದೆ ಬಂದಿದ್ದರೆ ರಾತ್ರಿಯಿಂದ ಹಗಲಿನ ಕಡೆಗೆ ಕರೆದು ಒಯ್ಯಲಿಕ್ಕೆ. ಬಾಪ್ ಕಹತೆ ಹೇ ಆತ್ಮಾ ಹಿ ತುಮಕೋ ಜಾನಾ ಹೇ स्वर्ग में. पहले शांति धाम में जाकर फिर स्वर्ग में आना है. गोया तुम योगी हो. पहले घर के पीछे राजधानी की. अब मृत्युलोक अर्थात रात पूरी होनी है. अब जाना है दिन में. इसको ईश्वरीय योग कहा जाता है. ಬಾಬಾ ಹೇಳ್ತಾರೆ, ನೀವು ಯೋಗಿಗಳಾಗಿದ್ದೀರಿ. ಮೊದಲು ತಂದೆಯ ನೆನಪು ಮಾಡ್ತೀರಿ, ಈಶ್ವರನ ಯೋಗಿ ಆಗ್ತೀರಿ. ನಂತರ ಮನೆಯ ನೆನಪು ಮಾಡ್ತೀರಿ, ಮನೆಯ ಯೋಗಿ ಆಗ್ತೀರಿ. ರಾಜಧಾನಿಯ ನೆನಪು ಮಾಡ್ತೀರಿ, ರಾಜಧಾನಿಯ ಯೋಗಿ ಆಗ್ತೀರಿ. ಈ ಮೃತ್ಯುಲೋಕದಿಂದ ಅಮರಲೋಕಕ್ಕೆ ಹೋಗುವ ಯೋಗಿಗಳು ನೀವಾಗಿದ್ದೀರಿ. ಮೃತ್ಯುಲೋಕ ಅಂದರೆ ರಾತ್ರಿ ಮುಕ್ತಾಯ ಆಗಲಿದೆ, ಹಗಲು ಪ್ರಾರಂಭವಾಗಲಿದೆ. जाना है दिन में, इसको ईश्वरीय योग कहा जाता है. ईश्वर निराकार हमको योग सिखलाते हैं. ಈಗ ನಾವು ಈಶ್ವರೀಯ ಯೋಗ ಮಾಡ್ತಿದ್ದೀವಿ. ಈಶ್ವರ ನಿರಾಕಾರ ತಂದೆನೇ ನಮಗೆ ಯೋಗ ಕಲಿಸ್ತಾ ಇದ್ದಾರೆ. हम आत्माओं की सगाई कराते हैं अपने साथ. यह है रूहानी योग. ಪರಮಾತ್ಮ ಬಂದು ತಮ್ಮ ನಿಶ್ಚಿತಾರ್ಥವನ್ನು ಆತ್ಮರ ಜೊತೆಗೆ ಮಾಡಿಸ್ಕೋತಾರೆ. ಇದಕ್ಕೆ ಆತ್ಮಿಕ ಯೋಗ, ಆತ್ಮಿಕ ಸಂಬಂಧ ಅಂತ ಹೇಳಲಾಗ್ತದೆ. ಹೊರಗಿನ ಪ್ರಪಂಚದಲ್ಲಿ ಸ್ಥೂಲ ನಿಶ್ಚಿತಾರ್ಥ ಮಾಡ್ತಾರೆ, ದೈಹಿಕ ನಿಶ್ಚಿತಾರ್ಥ ಮಾಡ್ತಾರೆ. ಅದು ಜಿಸ್ಮಾನಿ ಯೋಗ ಆಗಿರ್ತದೆ. ಇದು रूहानी योग आಗಿದೆ. तुम बच्चों को एक जगह बैठ योग नहीं लगाना है. वह मनुष्य जैसे खुद बैठते हैं वैसे सबको बैठक सिखाते हैं. यहाँ तुमको बैठक नहीं सिखाई जाती. हाँ, सभा में कायदेसीर बैठना है. बाकी योग में तो कैसे भी बैठे, चलते फिरते सोते भी ಯೋಗ ಲಗ್ ಸಕ್ತಾ ಹೈ. ಹೊರಗಿನ ಯೋಗಾಸನ ಕಲಿಸುವಂಥವರು ಆಸನಗಳನ್ನು ಹೇಳಿಕೊಡ್ತಾರೆ, ಇಂಥ ಆಸನದಲ್ಲೇ ಕೂಡಬೇಕು ಅಂತಲೂ ಹೇಳ್ತಾರೆ. ಆದರೆ ನಿಮ್ಮ ಯೋಗ ಬೈಠಕ ಯೋಗ ಅಲ್ಲ. ಸಭೆಯಲ್ಲಿ ಕೂಡುವಾಗ ಒಂದೇ ಥರ ಶಿಸ್ತಿನಿಂದ ಕೂಡಬೇಕು. ಆದರೆ ವೈಯಕ್ತಿಕ ಯೋಗ ಮಾಡುವಾಗ ನೀವು ಓಡಾಡ್ತಾ ನಡೆದಾಡ್ತಾ ಹಾಸಿಗೆ ಮೇಲೆ ಕುಳಿತು ಅಥವಾ ಮಲಗಿ ಹೇಗಾದರೂ ಕುಳಿತು ನೀವು ಯೋಗ ಮಾಡಬಹುದು. ಅಂದರೆ ತಂದೆಯ ನೆನಪು ಮಾಡಬಹುದು. आर्टिस्ट योग में रहकर चित्र बना सकते.
शिव बाबा जिनसे योग लगाते हैं उनका चित्र बनाते हैं। जानते हैं यह हमारा बाबा निराकारी दुनिया ಪರಮಧಾಮ ಮೇ ರಹತೆ. ಈ ಆರ್ಟಿಸ್ಟ್ಗಳು, ಚಿತ್ರಕಾರರು ಯೋಗದ ಚಿತ್ರಗಳನ್ನು ಬರೀತಾರೆ. ಅದರಲ್ಲಿ ನಿರಾಕಾರ ಶಿವನ ಚಿತ್ರನೂ ಬರೀತಾರೆ. ಜೊತೆಗೆ ಪರಮಧಾಮದ ಚಿತ್ರನೂ ಬರೀತಾರೆ. ಹೇಗೆ ನಾವು ಬುದ್ಧಿಯ ಮೂಲಕ ಪರಮಧಾಮದಲ್ಲಿ ಇರುವ ತಂದೆಯನ್ನು ನೆನಪು ಮಾಡಬೇಕು ಅನ್ನೋದನ್ನು ಚಿತ್ರದ ಮೂಲಕ ಬರೆದು ತೋರಿಸ್ತಾರೆ. हम भी वहाँ के रहवासी, हम आत्माओं को जाना है, यह बुद्धि में चलते फिरते रहना चाहिए. ऐसे नहीं मुझे तपस्या में बिठाओ, योग कराओ, यह कहना भी रॉन्ग है. बुद्धू ऐसे कहेंगे. ಇಲ್ಲಿಯ ಯೋಗ ಓಡಾಡ್ತಾ ನಡೆದಾಡ್ತಾ ಮಾಡಬಹುದು. ಒಬ್ಬರು ಕುಳಿತು ನನಗೆ ಯೋಗ ಮಾಡಿಸಲಿ, ತಪಸ್ಸನ್ನು ಮಾಡಿಸಲಿ, ಕಾಮೆಂಟ್ರಿ ಹೇಳಲಿ ಅಂತ ಹೇಳುವುದು ಸಹ ತಪ್ಪಾಗ್ತದೆ. ಅಂಥವರಿಗೆ ಬುದ್ಧುಗಳು ಅಂತ ಹೇಳಲಾಗ್ತದೆ. बच्चे लौकिक बाप को खास बैठकर याद करते हैं क्या? बाबा बाबा करते ही रहते, कभी भूलते नहीं. छोटे बच्चे तो और ही जास्ती याद करते हैं. मुख चलता रहता है. यहाँ पारलौकिक बाप क्यों भूल जाता है? बुद्धियोग क्यों टूट पड़ता है? मुख से बाबा बाबा कहना भी नहीं. आत्मा जानती है बाबा को याद करना है. अगर खास बैठने की आदत है तो योग सिद्ध न हो सके. ಬಾಬಾ ಹೇಳ್ತಾರೆ, ಲೌಕಿಕದ ಮಕ್ಕಳು ತಂದೆಯನ್ನು ಮರೀತಾರೇನೋ, ಆಗಾಗ ಅಪ್ಪ ಅಪ್ಪ ಅಂತ ಹೇಳ್ತಾನೇ ಇರ್ತಾರೆ. ಹಾಗಾದರೆ ಇಲ್ಲಿ ಪಾರಲೌಕಿಕ ತಂದೆಯ ಮಕ್ಕಳು ಆ ತಂದೆಯನ್ನು ಯಾಕೆ ಮರೀತೀರಿ? ಯಾಕೆ ಬುದ್ಧಿಯೋಗ ಜೋಡಣೆ ಆಗೋದಿಲ್ಲ? ಆತ್ಮ ಜಾನ್ತಿ ಹೇ ಬಾಬಾ ಕೋ ಯಾದ್ ಕರ್ನಾ ಹೇ, ಮುಖ ಸೆ ಬಾಬಾ ಬಾಬಾ ಕಹನಾ ಭಿ ನಹಿ. ಆತ್ಮಕ್ಕೆ ಈಗ ತಿಳಿದಿದೆ ನಾವು ಬಾಯಿಯಿಂದ ಬಾಬಾ ಬಾಬಾ ಅಂತ ಹೇಳುವ ಅಗತ್ಯ ಇಲ್ಲ. ಆದರೆ ಮನಬುದ್ಧಿಯಿಂದ ಅವನನ್ನು ನಾವು ನೆನಪು ಮಾಡಬೇಕಾಗಿದೆ. अगर खास बैठने की आदत है तो योग सिद्ध न हो सके. यह ईश्वरीय योग तुमको स्वयं ईश्वर सिखला रहे हैं. ಒಂದು ಆಸನದಲ್ಲಿ ಕುಳಿತರೆ ಮಾತ್ರ ಯೋಗ ಹಿಡಿಸ್ತದೆ ಅಂತ ಹೇಳಿದರೆ ಅದು ಸರಿಯಲ್ಲ. ಎಲ್ಲಿಯೇ ಇದ್ದರೂ ಸಹ ಓಡಾಡ್ತಾ ನಡೆದಾಡ್ತಾ ಕೆಲಸ ಕಾರ್ಯ ಮಾಡುವಾಗಲೂ ಸಹ ತಂದೆಯ ನೆನಪು ಬರ್ತಾ ಇದ್ದರೆ ಅದು ಸರಿಯಾದ ಯೋಗ. ಇಲ್ಲಿ ಸ್ವಯಂ ಈಶ್ವರನೇ ನಮಗೆ ಈ ಯೋಗ ಕಲಿಸ್ತಾ ಇದ್ದಾರೆ. योगेश्वर कहते हो ना, तुमको ईश्वर ने योग सिखाया है कि मुझ बाप को याद करो. ಯೋಗ ಕಲಿಸುವಂತಹ ಈಶ್ವರನಿಗೆ ಯೋಗೇಶ್ವರ ಅಂತ ಹೇಳಲಾಗ್ತದೆ. ಅವನು ಹೇಳ್ತಾನೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ. ಅದೇ ಯೋಗ. ऐसे नहीं जब मुझे दीदी योग में बैठाती है तो मज़ा आता. उनका योग कब ಸ್ಥಾಯಿ नहीं रह सके. ಅಕ್ಕಂದಿರು ಕುಳಿತು ಯೋಗ ಮಾಡಿಸಿದರೆ ಮಾತ್ರ ನಮಗೆ ಯೋಗ ಹಿಡಿಸ್ತದೆ, ಯೋಗದಲ್ಲಿ ಮಜಾ ಬರ್ತದೆ ಅಂತ ಹೇಳಿದರೆ ಅದು ತಪ್ಪು. ಅವರ ಯೋಗ ಯಾವತ್ತೂ ಸ್ಥಿರವಾಗಿ ಉಳಿಯೋದಿಲ್ಲ. समझो हार्ट फेल की तकलीफ़ हो जाती तो उस समय कोई योग में बिठाएगा क्या? यह तो बुद्धि से याद करना है. ತಿಳ್ಕೊಳ್ಳಿ, ಮನೆಯಲ್ಲಿ ಇರುವಾಗಲೇ ನಿಮಗೆ ಹೃದಯಘಾತದ ತೊಂದರೆ ಆಗ್ತದೆ. ಆ ಸಮಯದಲ್ಲಿ ಯಾರನ್ನಾದರೂ ಕರೆಸಿ ಯೋಗ ಮಾಡಿಸ್ಲಿಕ್ಕಾಗ್ತದೇನೋ? ಇಲ್ಲ. ನೀವೇ ಆಗ ಯೋಗ ಮಾಡಬೇಕಾಗ್ತದೆ, ತಂದೆಯ ನೆನಪು ಮಾಡಬೇಕಾಗ್ತದೆ. ಮನುಷ್ಯ ಜೋ ಭಿ ಯೋಗ ಸಿಖಲಾತೆ ಹೇ ವಹ ಹೇ ರಾಂಗ್. ಯೋಗಿ ಕೋಯಿ ಭಿ
इस दुनिया में है नहीं। यूँ तो किसको भी याद करो तो वह योग हुआ. ಬಾಬಾ ಹೇಳ್ತಾರೆ, ಮನುಷ್ಯರು ಯಾವ ಹಠಯೋಗ ಕಲಿಸ್ತಾ ಇದ್ದಾರೆ ಅದು ನಿಜವಾದ ಯೋಗನೇ ಅಲ್ಲ. ನಿಜವಾದ ಯೋಗಿಗಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಇನ್ನು ವಸ್ತುಗಳನ್ನು ನೆನಪು ಮಾಡಿದರೆ ವಸ್ತು ಯೋಗಿ ಆಗ್ತಾರೆ, ವ್ಯಕ್ತಿಯ ನೆನಪು ಮಾಡಿದರೆ ವ್ಯಕ್ತಿ ಯೋಗಿ ಆಗ್ತಾರೆ. ಹೀಗೆ ಪ್ರತಿಯೊಬ್ಬರೂ ಒಂದಿಲ್ಲ ಒಂದನ್ನು ನೆನಪು ಮಾಡ್ತಿರ್ತಾರೆ, ಒಬ್ಬರನ್ನಲ್ಲ ಇನ್ನೊಬ್ಬರನ್ನು ನೆನಪು ಮಾಡ್ತಿರ್ತಾರೆ. ಆದರೆ ಅದು ಈಶ್ವರೀಯ ಯೋಗ ಆಗೋದಿಲ್ಲ. ಕಿಸ್ಕೋ ಯಾದ್ ಕರೆ ತೋ ವಹ ಭಿ ಯೋಗ ಹುವಾ. ಗಂಡನ ನೆನಪು ಮಾಡಿದರೆ ಗಂಡನ ಯೋಗ ಆಯಿತು, ಮಕ್ಕಳ ನೆನಪು ಮಾಡಿದರೆ ಮಕ್ಕಳ ಯೋಗ ಆಯಿತು, ಉಂಡಿ ನೆನಪು ಮಾಡಿದರೆ ಉಂಡಿ ಯೋಗ ಆಯಿತು, ತಿಂಡಿ ನೆನಪು ಮಾಡಿದರೆ ತಿಂಡಿಯ ಯೋಗ ಆಯಿತು. ಆದರೆ ವಾಸ್ತವಿಕವಾಗಿ ಅದು ಯೋಗನೇ ಅಲ್ಲ. अच्छा लगता है तो उनसे योग लग जाता है. लाल बत्ती अच्छी लगती है तो वह याद आए. ಮನುಷ್ಯನಿಗೆ ಯಾವುದಾದ್ರೂ ಒಂದು ವಸ್ತು ಇಷ್ಟ ಆಗ್ತದೆ ಅಥವಾ ವ್ಯಕ್ತಿಯ ಮೇಲೆ ಪ್ರೀತಿ ಇರ್ತದೆ ಅಂದರೆ ಅವರ ಕಡೆಗೆ ಬುದ್ಧಿಯ ಯೋಗ ಹೋಗಿಬಿಡ್ತದೆ. ಹಾಗೆ ಇಲ್ಲಿಯೂ ಸಹ ಕೆಂಪು ದೀಪ ಹಾಕಿದಾಗ ಮಾತ್ರ ಕೆಲವರಿಗೆ ಯೋಗ ಹಿಡಿಸ್ತದೆ. ಅಂದರೆ ಅದು ದೀಪದ ಯೋಗ ಆಯಿತು, ಪರಮಾತ್ಮನ ಯೋಗ ಆಗಲಿಲ್ಲ. ಪರಂತು ಯಹಾ ತೋ ದೇಹ ಸಹಿತ देह के जो संबंध है उन सब को भूल मुझ एक के साथ योग लगाओ, तब तुम्हारा कल्याण होगा, ವಿಕರ್ಮಾಜೀತ್ ಬನ್ ಜಾಯ್. ಇಲ್ಲಿ ಬಾಬಾ ಹೇಳ್ತಾರೆ, ದೇಹ ಸಹಿತವಾಗಿ ದೇಹದ ಸಂಬಂಧಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ಮಾತ್ರ ಕಲ್ಯಾಣ ಆಗ್ತದೆ, ನಿಮ್ಮ ವಿಕರ್ಮಗಳು ಭಸ್ಮ ಆಗ್ತವೆ, ನೀವು ವಿಕರ್ಮಾಜೀತ ಆಗಿಬಿಡ್ತೀರಿ. बाप ही आकर सदगति का रास्ता बताते, बाप के बिगर कोई सदगति दे न सके, बाकी सब है दुर्गति का रास्ता बताने वाले. स्वर्ग कहा जाता है सदगति को और मुक्ति धाम जहाँ हम आत्माएं रहते हैं वह है घर. ಸದ್ಗತಿಯ ಮಾರ್ಗ ಪರಮಾತ್ಮ ಒಬ್ಬನೇ ತೋರಿಸ್ತಾನೆ, ಉಳಿದವರು ದುರ್ಗತಿಯ ಮಾರ್ಗ ತೋರಿಸಿದರು. ಸದ್ಗತಿ ಅಂದರೆ ಸ್ವರ್ಗಕ್ಕೆ ಹೋಗೋದು, ಗತಿ ಅಂದರೆ ಮುಕ್ತಿಧಾಮ ಅಥವಾ ಮನೆಗೆ ಹೋಗುವುದು. इस समय सभी को दुर्गति में पहुँचाने वाली है मनुष्य मत. निराकार बाप आकर सद्गति देते, फिर आधा कल्प हम सद्गति में रहते. ಈ ಸಮಯದಲ್ಲಿ ಎಲ್ಲರನ್ನೂ ದುರ್ಗತಿಗೆ ಕರ್ಕೊಂಡು ಬರುವಂಥದ್ದು ಮನುಷ್ಯರ ಮತ. ಆದರೆ ನಿರಾಕಾರ ಪರಮಾತ್ಮನ ಶ್ರೀಮತದಿಂದ ಸದ್ಗತಿಯ ಪ್ರಾಪ್ತಿಯಾಗ್ತದೆ ಅರ್ಧಾಕಲ್ಪಕ್ಕಾಗಿ. ಅರ್ಧಾಕಲ್ಪಕ್ಕಾಗಿ ನಾವು ಸದ್ಗತಿಯಲ್ಲಿ ಇರ್ತೇವೆ. वहाँ भगवान से मिलने व मुक्ति जीवन मुक्ति पाने के लिए दर दर भटकते नहीं. ಅಲ್ಲಿ ಭಗವಂತನನ್ನು ಮಿಲನ ಮಾಡೋದಕ್ಕಾಗಿ, ಭಗವಂತನ ದರ್ಶನ ಮಾಡೋದಕ್ಕಾಗಿ, ಮುಕ್ತಿ ಜೀವನ್ ಮುಕ್ತಿಯ ಪ್ರಾಪ್ತಿಗಾಗಿ ಯಾರೂ ಅಲ್ದಾಡೋದಿಲ್ಲ. जब रावण राज्य शुरू होता तब दर दर ढूंढना शुरू करते. ರಾವಣ ರಾಜ್ಯದ ಪ್ರಾರಂಭ ಆದ ನಂತರ ಮನುಷ್ಯರು ಅಲಿಲಿಕ್ಕೆ ಶುರು ಮಾಡ್ತಾರೆ. ಕ್ಯೋಂಕಿ ಹಮ್ ಗಿರ್ನೆ ಲಗ್ ಪಡ್ತೆ. ಯಾಕೆ ಅಂದರೆ ಆ ಸಮಯದಿಂದ ನಾವು ಕೆಳಗೆ ಇಳಿತಾ ಬರ್ತೀವಿ, ಬೀಳ್ತಾ ಬರ್ತೀವಿ. ಭಕ್ತಿ ಕೋ ಭಿ ಶುರು ಹೋನಾ ಹೈ, ತುಮ್ ಜಾನ್ತೆ ಹೋ ಹಮ್ ಶರೀರ್ ಕೋ ಛೋಡ್ ಫಿರ್ ಶಿವಾಲಯ ಮೇ ಜಾಯೇಂಗೆ. ದ್ವಾಪರ ಯುಗದಿಂದ ಭಕ್ತಿ ಮಾರ್ಗನೂ ಶುರು ಆಗಬೇಕಾಗ್ತದೆ. ಈಗ ನಿಮಗೆ ತಿಳಿದಿದೆ, ನಾವು ಈ ದೇಹ ಬಿಟ್ಟು ಶಿವಾಲಯಕ್ಕೆ ಹೋಗೋರಿದ್ದೇವೆ. परमधामनो शिवालय वह बेहद का शिवालय और सतयुग भी शिवालय. परमधामनो शिवालय, सत्ययुगनो शिवालय.
ಇಸ್ ಸಮಯ ವೇಶ್ಯಾಲಯ. ಆದರೆ ದ್ವಾಪರ ಕಲಿಯುಗ ಏನಿದೆ ಅದು ವೇಶ್ಯಾಲಯ ಆಗಿದೆ. यह बातें याद करनी पड़े. शिव बाबा को याद नहीं करेंगे तो वो ಯೋಗಿ नहीं ಭೋಗಿ ठहर. ಯಾವ ಮಕ್ಕಳು ಶಿವತಂದೆಯನ್ನು ನೆನಪು ಮಾಡೋದಿಲ್ಲ ಅವರು ಯೋಗಿಗಳು ಅಲ್ಲ, ಭೋಗಿಗಳು ಅಂತ ಹೇಳ್ತಾರೆ ಬಾಬಾ. ತುಮ್ ಕಿಸ್ಕೋ ಸುನ್ನೆ ಕೆ ಲಿಯೆ ಕಹತೆ ಹೋ तो कहते हैं हम 2 वचन सुनेंगे. अब 2 वचन तो बहुत नामी ग्रामी है. ನೀವು ಯಾರಿಗಾದರೂ ಜ್ಞಾನ ಕೇಳಿರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ 2 ಶಬ್ದ ಕೇಳ್ತೀವಿ. ಆ 2 ಶಬ್ದಗಳು ಅಂದರೆ ಮನ್ಮನ ಭವ ಮದ್ಯಾಜಿ ಭವ. ಈ 2 ಶಬ್ದಗಳು ಬಹಳ ಪ್ರಸಿದ್ಧಿ ಆಗಿವೆ. ಈ 2 ಶಬ್ದಗಳ ಮೂಲಕನೇ ನೀವು ತಂದೆ ಹಾಗೂ ಆಸ್ತಿಯ ಪರಿಚಯ ಕೊಡಬಹುದು. ಏಕ ಮುझे याद करो और वर्षे को याद करो. इन 2 वचनों से ही जीवन मुक्ति मिलती. ಈ 2 ವಚನಗಳಿಂದ ಜೀವನ್ ಮುಕ್ತಿಯ ಪ್ರಾಪ್ತಿಯಾಗ್ತದೆ. बाप कहते मुझे याद करो तो निरोगी बनेंगे और चक्र को याद करेंगे तो धनवान बनेंगे. ಮನ್ಮನಾ ಭವ ಅಂದರೆ ತಂದೆಯನ್ನು ನೆನಪು ಮಾಡೋದು, ಮದ್ಯಾಜಿ ಭವ ಅಂದರೆ ಆಸ್ತಿಯನ್ನು ನೆನಪು ಮಾಡೋದು. ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿರೋಗಿ ಆಗ್ತೀರಿ, ಚಕ್ರದ ನೆನಪು ಮಾಡಿದರೆ ಹಣವಂತರಾಗ್ತೀರಿ. 2 वचन से तुम एवर हेल्दी एवर वेल्दी ಬನ್ ಜಾತೆ. 2 ವಚನಗಳಿಂದ ನೀವು ಸದಾ ನಿರೋಗಿ ಸದಾ ಸಂಪತ್ತಿವಾನ್ ಆಗಿಬಿಡ್ತೀರಿ. ಅಗರ್ ರೈಟ್ ಬಾತ್ ಹೈ तो उस पर चलना पड़े, नहीं तो समझते हैं ಬುದ್ಧು. ಇದು ಯಾರಿಗೆ ಯಥಾರ್ಥವಾಗಿ ಅರ್ಥ ಆಗ್ತದೆ ಅವರು ಅದರಂತೆ ನಡಿಲಿಕ್ಕೆ ಶುರು ಮಾಡ್ತಾರೆ. ಅವ್ರು ನಡಿಲಿಲ್ಲ ಅಂದರೆ ತಿಳ್ಕೋಬೇಕು ಅವರು ಬುದ್ಧುಗಳು ಆಗಿದ್ದಾರೆ ಅಂತ. ಅಲ್ಫ ಔರ್ ಬೇ ಯಹ 2 ವಚನ. ಅಲ್ಫ ಅಲ್ಲಾಹ್, ಬೇ ಹುಯಿ ರಚನಾ. ಅಲ್ಫ ಮತ್ತು ಬೇ ಇವೇ 2 ಶಬ್ದಗಳು ಅಥವಾ ವಚನಗಳು. ಅಲ್ಫ ಅಂದರೆ ಪರಮಾತ್ಮ, ಬೇ ಅಂದರೆ ರಚನೆ. ಬಾಬಾ ಹೇ ಅಲ್ಫ, ಬೇ ಹೇ ಬಾದ್ಶಾಹಿ. ಬಾಬಾನೇ ಪರಮಾತ್ಮ ಅಥವಾ ತಂದೆ ಆಗಿದ್ದಾರೆ, ಬೇ ಅಂದರೆ ಬಾದಶಾಹಿ ಆಗಿದೆ, ಅವನು ಕೊಡುವಂತಹ ಆಸ್ತಿಯಾಗಿದೆ. ತುಮ್ಹಾರೆ ಮೇ ಕೋಯಿ ಕೋ ಬಾದಶಾಹಿ ಮಿಲ್ತಿ ಔರ್ ಕೋಯಿ ಪ್ರಜಾ ಮೇ ಜಾತೆ. ನಿಮ್ಮಲ್ಲಿ ಕೆಲವರಿಗೆ ರಾಜ್ಯ ಭಾಗ್ಯ ಸಿಗ್ತದೆ, ರಾಜ್ಯ ಪದವಿ ಸಿಗ್ತದೆ, ಇನ್ನು ಕೆಲವರು ಪ್ರಜೆಗಳಲ್ಲಿ ಹೋಗ್ತಾರೆ. बच्चों को पोता में रखना चाहिए कि सारा दिन में कितना समय बाप और वर्षे को याद किया. ಮಕ್ಕಳು ನೀವು ಇಡೀ ದಿನದ ಲೆಕ್ಕಾಚಾರ ನೋಡ್ಕೋಬೇಕು. ಎಷ್ಟು ಸಮಯ ನೀವು ತಂದೆಯನ್ನು ನೆನಪು ಮಾಡಿದರೆ, ಆಸ್ತಿಯನ್ನು ನೆನಪು ಮಾಡಿ. यह श्रीमत बाप ही देते, आत्माओं को बाप सिखलाते. ಈ ಶ್ರೀಮತ ತಂದೆನೇ ಕೊಡ್ತಾರೆ, ಆತ್ಮರಿಗೆ ತಂದೆ ಬಂದು ಶಿಕ್ಷಣ ಕೊಡ್ತಾರೆ. ಮನುಷ್ಯ ಧನ್ ಕೆ ಲಿಯೆ ಕಿತನಾ ಮಾಥಾ ಮಾರ್ತೆ. धन तो ब्रह्मा के पास बहुत था. जब देखा अल्फ से बादशाही मिलती है तो धन क्या करेंगे. क्यों न सब कुछ अल्फ के हवाले कर बादशाही लेवे. ಮನುಷ್ಯರು ಹಣದ ಸಲುವಾಗಿ ಎಷ್ಟೆಲ್ಲ ತಲೆ ಕೆಡಿಸ್ಕೋತಾರೆ. ಹಣ ಬ್ರಹ್ಮಬಾಬೋರ ಹತ್ರ ಸಾಕಷ್ಟು ಇತ್ತು. ಆದರೆ ಆವಾಗ ಜ್ಞಾನ ತಿಳಿತು, ಪರಮಾತ್ಮನಿಂದ ಸ್ವರ್ಗದ ಆಸ್ತಿ ಸಿಗ್ತದೆ ಅಂತ ಬ್ರಹ್ಮಬಾಬೋರಿಗೆ ಗೊತ್ತಾಯಿತು. ಆ ಕ್ಷಣದಲ್ಲಿ ಬ್ರಹ್ಮಬಾಬಾ ತಮ್ಮ ಆಸ್ತಿಯನ್ನು, ತಮ್ಮ ಹಣವನ್ನು ಆ ತಂದೆಗೆ ಅರ್ಪಿಸಿಬಿಟ್ರು. ಇಲ್ಲಿಯ ಆಸ್ತಿಯನ್ನು ತಂದೆಗೆ ಕೊಟ್ಟು
ತಂದೆ ಕೊಡುವ ಸ್ವರ್ಗದ ಆಸ್ತಿಗೆ ಅಧಿಕಾರಿ ಆಗಿಬಿಟ್ರು. ಬಾಬಾನೇ ಇಸ್ ಪರ್ ಏಕ ಗೀತ ಭಿ ಬನಾಯ, ಅಲಫ್ ಕೋ ಅಲ್ಲಾಹ ಮಿಲಾ, ಬೇ ಕೋ ಮಿಲಿ ಬಾದಶಾಹಿ, ಉಸಿ ಸಮಯ ಬುದ್ಧಿ ಮೇ ಆಯಾ, हमको तो विष्णु चतुर्भुज बनना है, हम इस धन को क्या करें. ಅದೇ ಸಮಯದಲ್ಲಿ ಬಾಬೋರ್ಗೆ ಒಂದು ಕವನ ನೆನಪಾಯಿತು. ಒಂದು ಹಾಡನ್ನು ಬರೆದರು. ಅಲಫ್ ಕೋ ಅಲ್ಲಾಹ ಮಿಲಾ, ಬೇ ಕೋ ಮಿಲಿ ಬಾದಶಾಹಿ. ತಮ್ಮ ಭಾಗಿದಾರನಿಗೆ ಬಾಬಾ ಒಂದು ಲೈನನ್ನು ಬರೆದು ಕಳಿಸಿದರು, ಈ ಹಾಡನ್ನು ಬರೆದು ಕಳಿಸಿದರು. ಆತ್ಮಕ್ಕೆ ಪರಮಾತ್ಮ ಸಿಕ್ಕಿದ್ದಾನೆ, ಭಾಗಿದಾರನಿಗೆ ಜೂಟಿ ಬಾದ್ಶಾಹಿ ಸಿಕ್ಕಿದೆ. ಈ ಕಲಿಯುಗದ ಹಣ ಸಿಕ್ಕಿದೆ, ಈಗ ನನಗೆ ಆ ಕಲಿಯುಗದ ಹಣ ಬೇಕಿಲ್ಲ ಅಂತ ಬರೆದರು. ಅದೇ ಸಮಯದಲ್ಲಿ ಬುದ್ಧಿಯಲ್ಲಿ ವಿಚಾರ ಬಂತು, ನಾನು ವಿಷ್ಣು ಚತುರ್ಭುಜ ಆಗ್ತಿದ್ದೀನಿ. ಇಸ್ ಧನ್ ಕೋ ಕ್ಯಾ ಕರೆಂ. ಈ ಕಲಿಯುಗದ ಹಣವನ್ನು ತೆಗೆದುಕೊಂಡು ನಾನೇನು ಮಾಡಲಿ ಅಂತ ವಿಚಾರ ಬಂತು. ಬಸ್ ಬಾಬಾನೇ ಬುದ್ಧಿ ಕಾ ತಾಲಾ खोल दिया. यह साकार बाबा तो धन कमाने में बिजी था, जब राजाई मिली तो गदाई का काम क्यों करे. ಶಿವ ಬಾಬಾ ಬಂದು ಬ್ರಹ್ಮ ತಂದೆಯ ಬುದ್ಧಿಯ ಬೀಗವನ್ನು ತೆಗೆದರು. ಈ ಸಾಕಾರ ತಂದೆಗೆ ಅರ್ಥ ಆಯಿತು, ಸ್ಥೂಲ ಹಣ ಕೌಡೆ ಸಮಾನ ಆಗಿದೆ ಅಂತ. ಈ ಸ್ಥೂಲ ರತ್ನಗಳ ವ್ಯಾಪಾರ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಪರಮಾತ್ಮ ತಂದೆ ನನಗೆ ರಾಜ್ಯ ಭಾಗ್ಯ ಕೊಡ್ತಿದ್ದಾರೆ ಅಂದಮೇಲೆ ಕತ್ತೆ ಥರ ಈ ಹಣಕ್ಕಾಗಿ ಯಾಕೆ ದುಡಿಬೇಕು ಅನ್ನುವ ವಿಚಾರ ಅವರಲ್ಲಿ ಬಂತು. ಫಿರ್ ಬಾಬಾ ಭೂಖ ತೋ ನಹೀ ಮರಾ, ಬಾಬಾ ಕೆ ಪಾಸ್ ಜೋ ಆತೆ ಹೇ ಉನ್ಕಿ ಬಹುತ್ ಅಚ್ಚಿ ಪಾಲನಾ ಹೋತಿ. ಬ್ರಹ್ಮ ಬಾಬಾ ತಮ್ಮ ಸರ್ವಸ್ವವನ್ನು ಯಜ್ಞಕ್ಕೆ ಅರ್ಪಣೆ ಮಾಡಿದರು, ಶಿವಬಾಬೋರ್ಗೆ ಕೊಟ್ಟು. ಹಾಗಂತ ಅವರು ಹೊಟ್ಟೆಗೆ ಇಲ್ಲದೆ ದೇಹ ಬಿಟ್ಟರೇನೋ, ಉಪವಾಸದಿಂದ ಇದ್ದರೇನೋ ಇಲ್ಲ. ತಂದೆಯ ಯಜ್ಞಕ್ಕೆ ಯಾರೆಲ್ಲರೂ ಬಂದಿದ್ದರು ಅವರೆಲ್ಲರ ಪಾಲನೆ ಬಹಳ ಚೆನ್ನಾಗಿ ನಡೀತು. ಘರ್ ಮೇ ಭೂಖ ಮರ್ತೆ ಹೋಂಗೆ, ಯಹಾ ತೋ ಜೋ ಶ್ರೀಮತ್ ಪರ್ ಚಲ್ತೆ ಹೇ ಉನ್ಕೋ ಬಾಬಾ ಭಿ ಬಹುತ್ ಅಚ್ಚಿ ಮದದ್ ಕರ್ತೆ. ಇನ್ನು ಮನೆಯಲ್ಲಿ ಇರೋರು ಊಟಕ್ಕೆ ಇಲ್ಲದೆ ಸಾಯ್ಬೋದು. ಬಾಬನ ಮನೆಗೆ ಬಂದವರು ಯಾವತ್ತೂ ಆ ಥರ ಊಟ ಇಲ್ಲದೆ ಸಾಯೋದಿಲ್ಲ. ಬಾಬಾ ಎಲ್ಲ ಮಕ್ಕಳ ಪಾಲನೆ ಮಾಡ್ತಾರೆ, ಸಹಯೋಗ ಕೊಡ್ತಾರೆ. ಬಾಬಾ ಕಹತೆ ಸಬ್ಕೋ ರಾಸ್ತಾ ಬತಾओ, बाप को याद करने का और चक्र की नॉलेज को याद करो तो तुम्हारा बेड़ा पार हो जाए. ಖಿವಯ್ಯ ಆಯಾ ಹೇ ಬೇಡ ಪಾರ್ ಕರ್ನೆ. ನಿಮಗೆ ಯಾವ ದಾರಿ ಸಿಕ್ಕಿದೆಯೋ ಆ ದಾರಿಯನ್ನು ನೀವೆಲ್ಲರಿಗೂ ತೋರಿಸಿ. ಅಂಬಿಗ ಬಂದಿದ್ದಾನೆ ನಿಮ್ಮ ನೌಕೆಯನ್ನು ದಾಟಿಸ್ಲಿಕ್ಕೆ. ತಬ್ ತೋ ಗಾತೆ ಹೇ ಪತಿತ ಪಾವನ್ ಖಿವಯ್ಯ, परंतु याद किसको करना यह किसको मालूम नहीं, क्योंकि परमात्मा को सर्वव्यापी कह दिया है. ಲೌಕಿಕದಲ್ಲೂ ಹೇಳ್ತಾರೆ, ಅಂಬೀಗ ನಾನಿನ್ನ ನಂಬಿದೆ ಅಂತ. ಅವನೇ ಬಂದು ನಮ್ಮ ಜೀವನ ನೌಕೆ ದಾಟಿಸ್ತಾನೆ ಅಂತಲೂ ಹೇಳ್ತಾರೆ. ಆದರೆ ಅವನು ಯಾವಾಗ ಬರ್ತಾನೆ, ಏನು ಮಾಡ್ತಾನೆ, ಹೇಗೆ ನಮ್ಮ ಜೀವನ ನೌಕೆಯನ್ನು ದಾಟಿಸ್ತಾನೆ ಅನ್ನೋದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ರು. एक ही शिव के चित्र को कहते भगवान, फिर लक्ष्मी नारायण या ब्रह्मा विष्णु शंकर को भगवान क्यों कहते. सभी बाप बन जाए तो वर्षा कौन देगा. सर्वव्यापी कहने से न देने वाला रहा न लेने वाला रहा. लिखा हुआ है ब्रह्मा द्वारा स्थापना, ऊपर में शिव खड़ा है. ಬಾಬಾ ಹೇಳ್ತಾರೆ, ಶಿವನ ಚಿತ್ರ ನೋಡಿದಾಗ ಅವನಿಗೆ ಪರಮಾತ್ಮ ಪರಮೇಶ್ವರ ಅಂತ ಹೇಳ್ತಾರೆ.
ಮತ್ತು ಲಕ್ಷ್ಮೀನಾರಾಯಣ ಬ್ರಹ್ಮ ವಿಷ್ಣು ಶಂಕರರ ಚಿತ್ರಗಳನ್ನು ನೋಡಿದಾಗಲೂ ಅವ್ರಿಗೂ ಪರಮಾತ್ಮ ಭಗವಂತ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ಸರ್ವವ್ಯಾಪಿ ಆಗಿಬಿಟ್ಟರೆ ಕೊಡೋರು ಯಾರು, ತಗೊಳ್ಳೋರು ಯಾರು? ಎಲ್ಲರೂ ಸರ್ವವ್ಯಾಪಿ ಅಂದ ಮೇಲೆ ಯಾರು ಯಾರಿಗೆ ಕೊಡಬೇಕು? ಅಲ್ಲಿ ಅರ್ಥನೇ ಬರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ऊपर में शिव और लिखा है ब्रह्मा द्वारा ಸ್ಥಾಪನ. ಪರಮಾತ್ಮ ಸರ್ವವ್ಯಾಪಿ ಆಗಿಲ್ಲ, ಅವನು ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡ್ತಾನೆ. ಬ್ರಹ್ಮ ದ್ವಾರ ದೇವತಾ ಬನಾತೆ ಹೇ ತೋ ಬ್ರಹ್ಮ ಭೀ ದೇವತಾ ಬನೆಂಗೆ. ಬ್ರಹ್ಮನ ಮೂಲಕ ಅನೇಕ ಆತ್ಮರನ್ನು ಶಿವಬಾಬಾ ದೇವತಾ ಮಾಡ್ತಾರೆ ಅಂದರೆ ಮೊದಲು ಆ ಬ್ರಹ್ಮನು ದೇವತಾ ಆಗ್ತಾರೆ. यह काम एक बाप का ही है, इसलिए उनकी महिमा है एक ओमकार अकाल मूर्त. उनको काल नहीं खाते तो बाप भी अकाल मूर्त है. ಬಾಬಾ ಹೇಳ್ತಾರೆ, ಪರಮಾತ್ಮನ ಮಹಿಮೆ ಒಂದೇ ಆಗಿದೆ. ಏಕ್ ಓಂಕಾರ ನಿರಾಕಾರ ಅಕಾಲ ಮೂರತ್, ಅಂದರೆ ಅವನಿಗೆ ಕಾಲ ತಿಂದು ಹಾಕೋದಿಲ್ಲ, ಕಾಲಕ್ಕೆ ಅವನು ವಶ ಆಗೋದಿಲ್ಲ. ಶರೀರ ತೋ ಸಬ್ಕೆ ಖತಮ್ ಹೋ ಜಾತೆ, ಆತ್ಮಾ ಕೋ ಕಭಿ ಕಾಲ್ ಖಾತಾ ನಹೀ, ವಹಾ ಅಕಾಲೆ ಮೃತ್ಯು ಕಬ್ ಹೋತಿ ನಹೀ. ಪರಮಾತ್ಮ ಸದಾಕಾಲದ ಅಕಾಲ ಮೂರ್ತಿ. ಆತ್ಮರು ನಾವು ಕಾಲಕ್ಕೆ ವಶ ಆಗ್ತೀವಿ, ಅಂದರೆ ಒಂದು ದೇಹ ಬಿಟ್ಟು ಇನ್ನೊಂದು ದೇಹದಲ್ಲಿ ಹೋಗ್ತೀವಿ. ಆದರೆ ಸತ್ಯಯುಗದಲ್ಲಿ ನಾವು ಅಕಾಲ ಮೂರ್ತಿಯಾಗಿರ್ತೀವಿ, ಅಂದರೆ ಅಲ್ಲಿ ಅಕಾಲಿಕ ಮರಣ ಬರೋದಿಲ್ಲ. ಸಮಜ್ತೆ ಹಮ್ಕೋ ಏಕ್ ಶರೀರ್ ಛೋಡ್ ದೂಸರಾ ಲೇನಾ ಹೈ. ವಾಸ್ತವಿಕವಾಗಿ ಆತ್ಮ ಸದಾಕಾಲಕ್ಕೂ ಅಕಾಲ ಮೂರ್ತಿನೇ. ಕಾಲ ಆತ್ಮನನ್ನು ತಿಂದು ಹೋಗೋದಿಲ್ಲ, ಶರೀರವನ್ನು ಕಬಳಿಸುತ್ತದೆ. ಆದರೆ ಪರಮಾತ್ಮನ ಥರ ಅಕಾಲ ಮೂರ್ತಿ ನಾವಲ್ಲ. स्वर्ग में है तो जरूर पुनर्जन्म स्वर्ग में होगा, नरक में है तो पुनर्जन्म नरक में होगा. कहते हैं फलाना स्वर्ग पधार, तो इतनी सहज बात भी समझते नहीं है. ಬಾಬಾ ಹೇಳ್ತಾರೆ, ದೇಹ ಬಿಟ್ಟವ್ರಿಗೆ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ. ಅಂದ ಮೇಲೆ ಇದ್ದವರು ನರ್ಕದಲ್ಲಿ ಇದ್ದಾರೆ ಅಂತ ಅರ್ಥ ಆಗ್ತದೆ. ಇಷ್ಟು ಸಹಜವಾದಂಥ ಮಾತು ಜನರಿಗೆ ಅರ್ಥ ಆಗೋದಿಲ್ಲ. ಸನ್ಯಾಸಿ ಭೀ ನಹಿ ಜಾನ್ತೆ, वो तो ज्योति ज्योत समाया कह देते. भारतवासी भगत भगवान को याद करते, गृहस्थी भगत है, क्योंकि भक्ति प्रवृत्ति मार्ग वालों के लिए होती, वह तो है तत्वज्ञान. ಸನ್ಯಾಸಿಗಳಿಗೂ ಸಹ ಪುನರ್ಜನ್ಮದ ಬಗ್ಗೆ ಯಥಾರ್ಥವಾದಂಥ ಮಾಹಿತಿ ಇಲ್ಲ. ಸನ್ಯಾಸಿಗಳು ದೇಹ ಬಿಟ್ಟರೆ ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗಿದೆ ಅಂತ ಹೇಳಿಬಿಡ್ತಾರೆ. ಆದರೆ ವಾಸ್ತವಿಕವಾಗಿ ಯಾರೂ ಸಹ ಹೋಗಿ ಆ ಮಹಾತತ್ವದಲ್ಲಿ ಸಮಾವೇಶ ಆಗೋದಿಲ್ಲ. ಅಂತಿಮ ಸಮಯ ಬರೋವರೆಗೂ ಎಲ್ಲ ಆತ್ಮರು ಇದೇ ಸೃಷ್ಟಿ ನಾಟಕದಲ್ಲಿ ಪುನರ್ಜನ್ಮ ತಗೊಳ್ತಾ ಇರ್ತಾರೆ. ಅವರೆಲ್ಲರೂ ತತ್ವಜ್ಞಾನಿಗಳು. ಸನ್ಯಾಸಿಗಳು ಅಂದರೆ ತತ್ವಜ್ಞಾನಿಗಳು. ಸಮಜ್ತೆ ಹಮ್ ತತ್ವ ಸೆ ಯೋಗ ಲಗಾಕರ್ ಲೀನ್ ಹೋ ಜಾಯ್, ವಹ ತೋ ಆತ್ಮಾ ಕೋ ಭಿ ವಿನಾಶಿ ಮಾನ್ತೆ, ಸತ್ಯ ಕಬ್ ಬೋಲ್ ನಹಿ ಸಕ್ತೆ. ತತ್ವಜ್ಞಾನಿಗಳು ತತ್ವ ಅಂದರೆ ಮನೆಯ ಜೊತೆಗೆ ಯೋಗ ಜೋಡಿಸ್ತಾರೆ. ತಿಳ್ಕೊಂಡಿದ್ದಾರೆ ಮನೆಯ ನೆನಪು ಮಾಡಿ ಮಾಡಿ ಮನೆಯಲ್ಲಿ ಐಕ್ಯ ಆಗಿಬಿಡ್ತೀವಿ ಅಂತ. ಅವರು ಆತ್ಮಕ್ಕೆ ವಿನಾಶಿ ಅಂತ ತಿಳ್ಕೊಂಡಿದ್ದಾರೆ, ಆತ್ಮ ವಿನಾಶ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಸತ್ಯ ಒಬ್ಬರಿಗೂ ಗೊತ್ತಿಲ್ಲ. ಸತ್ಯ ಹೇ ಏಕ ಪರಮಾತ್ಮ. ಸತ್ಯ ಗೊತ್ತಿಲ್ಲದೆ ಇರುವ ಕಾರಣ ಅವರು ಯಾರಿಗೂ ಸತ್ಯ ಹೇಳ್ತಿಲ್ಲ. ಸತ್ಯ ಜ್ಞಾನ ಕೊಡುವಂತಹ ಸತ್ಯ ತಂದೆ ಪರಮಾತ್ಮ ಒಬ್ಬನೇ ಆಗಿದ್ದಾನೆ.
तुमको अभी सत्य का संग है तो बाकी सब झूठ हुई। कलयुग में सत्य बोलने वाला कोई ಮನುಷ್ಯ ಹೋತಾ नहीं। ಬಾಬಾ ಹೇಳ್ತಾರೆ, ನಿಮಗೀಗ ಸತ್ಯದ ಸಂಗ ಸಿಕ್ಕಿದೆ, ಉಳಿದವರು ಅಸತ್ಯ ಸಂಘದಲ್ಲಿ ಇದ್ದಾರೆ. ಕಲಿಯುಗದಲ್ಲಿ ಸತ್ಯ ಹೇಳುವವರು ಒಬ್ಬರೂ ಇಲ್ಲ. रचयिता और रचना के बारे में भी सत्य नहीं बोलते। बाप कहते, मैं तुमको सभी शास्त्रों का सार बतलाता हूँ। मुख्य जो गीता है उनमें परमात्मा के बदले मनुष्य का नाम डाल दिया, जबकि कृष्ण इस समय सामरा है। ಬಾಬಾ ಹೇಳ್ತಾರೆ, ಮುಖ್ಯವಾದಂಥ ಅಸತ್ಯ ಯಾವುದನ್ನು ಬರೆದಿದ್ದಾರಂದರೆ, ಭಗವದ್ಗೀತೆಯಲ್ಲಿ ಪರಮಾತ್ಮನ ಬದಲಾಗಿ ಕೃಷ್ಣನ ಹೆಸರನ್ನು ಸೇರಿಸಿರುವಂಥದ್ದು ಬಹಳ ದೊಡ್ಡ ಅಸತ್ಯ ಆಗಿದೆ. अब कृष्ण का चित्र बनाए जो मनुष्य समझे। कृष्ण का इस समय सांवरा रूप है, डबल शेड देवे, एक तरफ सांवरे का शेड, दूसरे तरफ गोरे का शेड। फिर उन पर समझाया जाए कि कामचिता पर बैठने से काला बन जाते। ಕೃಷ್ಣ ಕಲಿಯುಗದ ಕೊನೆಗೆ ಕಪ್ಪಾಗ್ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಥರದ ಒಂದು ಚಿತ್ರನೂ ಮಾಡಬಹುದು. ಅರ್ಧ ಭಾಗ ಬೆಳ್ಳಗೆ ತೋರಿಸ್ಬೇಕು, ಅರ್ಧ ಭಾಗ ಕಪ್ಪಗೆ ತೋರಿಸ್ಬೇಕು. ಅರ್ಧ ಕಲ್ಪ ಕೃಷ್ಣನ ಆತ್ಮ ಸುಂದರ ಆಗಿರ್ತದೆ, ಅರ್ಧ ಕಲ್ಪ ಕಪ್ಪಾಗ್ತದೆ ಅಂತ ಜನರಿಗೆ ತಿಳಿಸಬೇಕು. ಕಾಮಚಿತೆಯ ಮೇಲೆ ಕುಳಿತಾಗ ಕೃಷ್ಣನ ಆತ್ಮ ಕಪ್ಪಾಗ್ತದೆ. ಜ್ಞಾನಚಿತೆಯ ಮೇಲೆ ಕುಳಿತು अब गोरा बन जाते। निवृत्ति और प्रवृत्ति दोनों ही मार्ग दिखाना है. ಜ್ಞಾನಚಿತೆಯ ಮೇಲೆ ಕುಳಿತು ಕಪ್ಪಾಗಿರುವಂಥ ಎಲ್ಲ ದೇವಾತ್ಮರು ಈಗ ಬೆಳ್ಳಗಾಗ್ತಿದ್ದಾರೆ. ಸೊ ಇದರಲ್ಲಿ ಪ್ರವೃತ್ತಿ ಮಾರ್ಗದವರು ಸಹ ದೇವತೆಗಳು ಆಗ್ತಿದ್ದಾರೆ ಅಂತ ತೋರಿಸಿರಿ. ಐರನ್ ಏಜ್ ಫಿರ್ ಗೋಲ್ಡನ್ ಏಜ್ ಬಂತಿ. ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ದ್ವಾಪರ ಯುಗದಿಂದ ಬರ್ತಾರೆ. ಪ್ರವೃತ್ತಿ ಮಾರ್ಗದ ದೇವತೆಗಳು ಸತ್ಯಯುಗದಿಂದನೇ ಬಂದಿರ್ತಾರೆ. ಈ ಕಬ್ಬಿಣದ ಯುಗ ಹೋಗಿ ಈಗ ಬಂಗಾರದ ಯುಗ ಬರಲಿದೆ. ಗೋಲ್ಡನ್ ಕೆ ಬಾದ್ ಫಿರ್ ಸಿಲ್ವರ್ कॉपर होती। आत्मा कहती, मैं कामचिता पर थी, अब ज्ञानचिता पर बैठी हूँ। तुम बच्चे जानते हो, हम पतित से परिस्थानी बन रहे। योग में रह तुम कोई भी चीज़ बनाओ तो कभी खराब नहीं होगी। बुद्धि ठीक रहने से मदद मिलती। ಬಾಬಾ ಹೇಳ್ತಾರೆ, ಈಗ ಆತ್ಮ ನೀವು ತಂದೆಯ ನೆನಪಿನಲ್ಲಿ ಇದ್ದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದರೆ ನಿಮ್ಮ ಯಾವ ಕೆಲಸನೂ ಕೆಡೋದಿಲ್ಲ. ಯೋಗದಲ್ಲಿ ಇದ್ದು ನೀವು ಅಡುಗೆ ಮಾಡಿರಿ, ಯಾವತ್ತೂ ಅದರ ರುಚಿ ಕೆಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬುದ್ಧಿಯಿಂದ ತಂದೆಯ ನೆನಪು ಮಾಡ್ತಾ ಇದ್ದರೆ ತಂದೆ ನಿಮಗೆ ಸಹಯೋಗ ಕೊಡ್ತಾರೆ. ಲೇಕಿನ್ ಹೈ ಮುಷ್ಕಿಲ್. बाबा कहते, हम भी भूल जाते। बहुत ತಿರ್ಕನ್ಬಾಜಿ, ಬಡಾ ಅಚ್ಚಾ ಅಭ್ಯಾಸ ಚಾಹಿ. ಆದರೆ ಅಡುಗೆ ಮಾಡುವಾಗ ತಂದೆಯ ನೆನಪಿನಲ್ಲಿ ಇದ್ದು ಅಡುಗೆ ಮಾಡುವ ಕೆಲಸ ಕಷ್ಟದ ಕೆಲಸ ಆಗಿದೆ. ಅಡುಗೆ ಮಾಡ್ತಾ ಮಾಡ್ತಾ ಮಕ್ಕಳು ತಂದೆಯನ್ನು ಮರೀತಾರೆ. ಬ್ರಹ್ಮ ಬಾಬವರು ಹೇಳ್ತಾರೆ, ನಾನು ಒಮ್ಮೊಮ್ಮೆ ಮರಿತೀನಿ. ಇದು ಬಹಳ ಜಾರುವ ವಸ್ತು ಆಗಿದೆ. ತಂದೆಯ ನೆನಪು ಅನ್ನೋದು ಜಾರುವ ವಸ್ತು ಆಗಿದೆ. ಕ್ಷಣ ಕ್ಷಣಕ್ಕೆ ಆ ನೆನಪು ಜಾರಿ ಹೋಗ್ತದೆ. ಇದರಲ್ಲಿ ಬಹಳ ಒಳ್ಳೆಯ ಅಭ್ಯಾಸ ಬೇಕು. ಸ್ಥಾಯಿ ಯಾದ ठहर नहीं सकती। चलते फिरते याद में रहने का अभ्यास करना है। याद तो कहाँ भी कर सकते हो, याद से बल मिलता है। इस समय सच्चा योग कोई जानते नहीं। बाप के सिवाय जो भी योग लगाना सिखलाते हैं वह रॉन्ग है. ಬಾಬಾ ಹೇಳ್ತಾರೆ,
ಸ್ಥಿರವಾದ ನೆನಪು ಮಕ್ಕಳಲ್ಲಿ ಉಳಿಯೋದಿಲ್ಲ. ಆದರೂ ಸಹ ಅಭ್ಯಾಸ ಮಾಡಿ ನಿಮ್ಮ ಯೋಗ ಸ್ಥಿರ ಮಾಡಿಕೊಳ್ಳಬೇಕು. ಸ್ಥಿರತೆಯಿಂದ ಯೋಗ ಮಾಡಬೇಕು. ತಂದೆಯ ವಿನಃ ಯಾರೆಲ್ಲರೂ ಯೋಗ ಅಂತ ಕಲಿಸ್ತಾ ಇದ್ದಾರೆ, ಅದು ತಪ್ಪಾಗಿದೆ. ಭಗವಾನ್ ನೇ ಜಬ್ ಯೋಗ ಸಿಖಾಯ ತೋ ಸ್ವರ್ಗ ಬನ್ ಗಯ. ಮನುಷ್ಯೋं ने जब योग सिखलाया तो ಸ್ವರ್ಗ ಸೆ ನರ್ಕ ಬನ್ ಗಯ. ಪರಮಾತ್ಮ ಬಂದು ಯಾವಾಗ ರಾಜಯೋಗ ಕಲಿಸ್ತಾನೆ ಆಗ ಸೃಷ್ಟಿ ಸ್ವರ್ಗ ಆಗ್ತದೆ. ಮನುಷ್ಯರು ಯಾವಾಗ ಯೋಗ ಕಲಿಸ್ತಾರೆ ದ್ವಾಪರ ಯುಗದಿಂದ, ಆಗ ಸ್ವರ್ಗ ಇದ್ದಿದ್ದು ನರ್ಕ ಆಗ್ತದೆ. ಕೋಯಿ ಬಿ ಉಲ್ಟಿ ಚಲನ್ ಥೋಡಿ ಚಲ್ತೆ ತೋ ಬುದ್ಧಿ ಕಾ ತಾಲಾ ಬಂದ್ ಹೋ ಜಾತಾ ಹೇ. 10-15 ಮಿನಿಟ್ ಭಿ ಯಾದ ಮೇ ನಹಿ ರಹ ಸಕ್ತೆ. ಒಂದು ವೇಳೆ ಮಕ್ಕಳು ಏನಾದರೂ ಉಲ್ಟಾ ನಡೆದಿದ್ದೇ ಆದರೆ ಬುದ್ಧಿಯ ಬೀಗ ಲಾಕ್ ಆಗ್ತದೆ, ಬಂದಾಗ್ತದೆ. 10-15 ನಿಮಿಷನೂ ಯೋಗ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. नहीं तो बुढ़ियों के लिए, बच्चों के लिए, बीमारों के लिए भी बहुत सहज. ಇಲ್ಲದಿದ್ದರೆ ಈ ಅಜ್ಜಿಗಳಿಗೆ, ಮಕ್ಕಳಿಗೆ ಅಥವಾ ರೋಗಿಗಳಿಗೂ ಸಹ ಯೋಗ ಮಾಡುವುದು ಬಹಳ ಸಹಜ ಆಗಿದೆ. ಅವರೂ ಮಾಡಬಹುದು. ಬಹುತ್ ಅಚ್ಚಿ ಮಿಠಾಯಿ. ಕೇವಲ ಉಲ್ಟಾ ನಡತೆಯಲ್ಲಿ ಹೋಗಬಾರ್ದು, ಶ್ರೀಮತದಂತೆ ನಡೀತಾ ಇರಬೇಕು. ಆಗ ಎಲ್ಲರೂ ಸಹ ಈ ಯೋಗವನ್ನು ಸಹಜವಾಗಿ ಮಾಡಬಹುದು. ಬಹುತ್ ಅಚ್ಚಿ ಮಿಠಾಯಿ ಹೈ. ಭಲ್ ಗೂಂಗಾ ಬಹರಾ ಹೋ ವಹ ಭಿ ಇಶಾರೋಂ ಸೆ ಸಮಜ್ ಸಕ್ತೆ. ತಂದೆಯ ನೆನಪು ಅನ್ನೋದು ಒಂದು ಸಿಹಿಯಾದಂಥ ಮಿಠಾಯಿಯಾಗಿದೆ. ಇದನ್ನು ನೀವು ಎಲ್ಲರಿಗೂ ಹಂಚಬಹುದು. ಮೂಕರು, ಕಿವುಡರು, ಕುರುಡರು ಎಲ್ಲರಿಗೂ ಹಂಚಬಹುದು. ಬಾಪ್ ಕೋ ಯಾದ್ ಕರೋ ತೋ ಯಹ ವರ್ಸಾ ಮಿಲೇಗಾ. ಯಾರಿಗೆ ಕೇಳಿಸೋದಿಲ್ಲ ಅವರಿಗೆ ಸನ್ನೆಯ ಮೂಲಕ, ಹಾವಭಾವಗಳ ಮೂಲಕ ಈ ಜ್ಞಾನವನ್ನು, ಚಿತ್ರಗಳನ್ನು ತೋರಿಸಿ ಹೇಳಬಹುದು. ಕೋಯಿ ಭಿ ಆಯೆ तो बोलो हम आपको रास्ता बताते कि बेहद के बाप से कैसे सदा सुख का वर्षा मिलता है. यह छोटी छोटी चिटकियाँ, पर्चे बांटते रहना चाहिए. ಯಾರೇ ಬರಲಿ ತಿಳಿಸ್ರಿ, ರಚಯಿತ ತಂದೆಯಿಂದ ಸ್ವರ್ಗದ ಆಸ್ತಿ ಹೇಗೆ ಸಿಗ್ತದೆ. ಅದನ್ನು ಚಿಕ್ಕ ಚಿಕ್ಕ ಕರಪತ್ರಗಳ ಮೂಲಕ ಆ ಸಂದೇಶವನ್ನು ಹಂಚ್ತಾ ಇರಿ. ದಿಲ್ ಮೇ ಬಹುತ್ ಉಮಂಗ್ ರಹನಾ ಚಾಹಿಯೆ. ಕೋಯಿ ಭಿ ಧರ್ಮ ವಾಲಾ ಆಯೆ ತೋ ಹಮ್ ಐಸೆ ಸಮझಾಯೆ. ಪ್ರತಿಯೊಬ್ಬರ ಮನದಲ್ಲಿ ಉತ್ಸಾಹ ಇರಬೇಕು. ತಂದೆಯ ಪರಿಚಯ ಕೊಡುವಂತಹ, ಹೇಳುವಂಥ ಉತ್ಸಾಹ ಇರಬೇಕು. ಯಾವುದೇ ಧರ್ಮದವರು ಬಂದರೂ ಸಹ ಅವರಿಗೆ ತಂದೆಯ ಪರಿಚಯ ಕೊಡಬೇಕು. ಬಾಪ್ ಕಹತೆ ಯಹ ದೇಹ ಕೆ ಸಬ್ ಧರ್ಮ ಛೋಡ್ ಮುझे ಯಾದ್ ಕರೋ ತೋ ವಿಕರ್ಮ ವಿನಾಶೋಂಗಿ. ಆ ತಂದೆಯ ಆದೇಶ ಆಗಿದೆ, ದೇಹದ ಎಲ್ಲ ಧರ್ಮಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿರಿ ಅಂತ. ಆಗ ನೀವು ಅವನ ಹತ್ತಿರ ಹೋಗಿ ತಲುಪ್ತೀರಿ. ಪಹಲೆ ಯಹ ನಿಶ್ಚಯ ಕರೋ ಫಿರ್ ದೂಸರಿ ಬಾತ್, ತಬ್ ತಕ್ ಆಗೆ ಬಢನಾ ಹಿ ನಹಿ. ಮೊದಲು ತಂದೆಯ ಪರಿಚಯ ಯಥಾರ್ಥವಾಗಿ ತಿಳಿಸಿ, ಕೇಳುವಂಥವರಿಗೆ ನಿಶ್ಚಯ ಆಗೋ ತನಕನೂ ಮುಂದಿನ ವಿಷಯ ಹೇಳಬಾರದು. ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ಆತ್ಮ ಮತ್ತು ಪರಮಾತ್ಮನ ಪಾಠ ಪಕ್ಕಾ ಮಾಡಿಸಬೇಕು. ಬಸ್ ಯಹ ಹೇ ಸಬ್ಸೆ ಫಸ್ಟ್ ಕ್ಲಾಸ್ ಬಾತ್. ನಂತರ ಹೇಳಬೇಕು, ಆತ್ಮ ಆಗಿ ಪರಮಾತ್ಮನನ್ನು ನೆನಪು ಮಾಡಿ. ಇದು ಮುಖ್ಯವಾದಂತಹ ನಂಬರ್ 1 ವಿಚಾರ ಆಗಿದೆ, ಪಾಠ ಆಗಿದೆ. ಸಿರ್ಫ್ 2 ಅಕ್ಷರ ಹೇ, ಅಲ್ಫ ಔರ್ ಬೆ, ಬಾಪ್ ಔರ್ ವರ್ಸ. ಕೇವಲ 2 ಅಕ್ಷರಗಳಿವೆ. ಒಂದು ಪರಮಾತ್ಮ, ಎರಡನೇದು ಆಸ್ತಿ, ತಂದೆ ಮತ್ತು ಆಸ್ತಿ. ಈ 2 ವಿಚಾರಗಳನ್ನು
ನೀವು ಜನರಿಗೆ ಪಕ್ಕಾ ಮಾಡಿಸಿರಿ. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯಾಂಶಗಳು. अपना सब कुछ अल्फ के हवाले कर बेबादशाही लेनी है. पोता मेल रखना है कि बाप और वर्षे की कितना समय याद रहे. ತಮ್ಮ ಸರ್ವಸ್ವವನ್ನು ತಂದೆಗೆ ಅರ್ಪಿಸಿ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆಯಬೇಕು. ಲೆಕ್ಕಾಚಾರ ನೋಡಿಕೊಳ್ಳಬೇಕು. ತಂದೆ ಮತ್ತು ಆಸ್ತಿಯ ನೆನಪು ನಮ್ಮಲ್ಲಿ ಎಷ್ಟು ಸಮಯ ಇರ್ತದೆ. 2. कोई भी उल्टी चलन नहीं चलनी है. स्थायी याद में रहने का अभ्यास करना है. ಯಾವುದೇ ಕಾರಣದಿಂದ ಉಲ್ಟಾ ಚಲನೆ ನಡಿಬಾರದು. ಸ್ಥಿರವಾಗಿ ಯೋಗದಲ್ಲಿ ಇರುವ ಅಭ್ಯಾಸ ಮಾಡಬೇಕು. वरदान सर्वशक्तियों द्वारा हर कंप्लेन को समाप्त कर कंप्लीट बनने वाले शक्तिशाली आत्मा भव. ಸರ್ವ ಶಕ್ತಿಗಳ ಮೂಲಕ ಎಲ್ಲ ರೀತಿಯ ದೂರುಗಳನ್ನು ಸಮಾಪ್ತಿ ಮಾಡುವ ಹಾಗೂ ಸಂಪೂರ್ಣ ಆಗುವ ಶಕ್ತಿಶಾಲಿ ಆತ್ಮ ಆಗಿರಿ. ಯಾವುದೇ ಕಾರಣದಿಂದ ತಂದೆಯ ಮುಂದೆ ಯಾವುದೇ ರೀತಿಯ ತಕರಾರನ್ನು ಹೇಳಬಾರದು. ತಕರಾರುಗಳನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ಥಿತಿಗೆ ತಲುಪುವಂತಹ शक्तिशाली आत्मा आगिरी. अंदर में अगर कोई भी कमी है तो उसके कारण को समझकर निवारण करो, क्योंकि माया का नियम है कि जो कमजोरी आप में होगी उसी कमजोरी के द्वारा वह आपको माया जीत बनने नहीं देगी. माया उसी कमजोरी का लाभ लेगी और अंत्य समय में भी वही कमजोरी धोखा देगी. इसलिए सर्व शक्तियों का स्टॉक जमा कर शक्तिशाली आत्मा बनो और योग के प्रयोग द्वारा हर कंप्लेन को समाप्त कर कंप्लीट बन जाओ. यही स्लोगन याद रहे, अब नहीं तो कब नहीं. ಬಾಬಾ ಹೇಳ್ತಾರೆ, ಒಳಗೆ ಯಾವುದೇ ರೀತಿಯ ಕೊರತೆ ಇತ್ತು ಅಂದರೆ, ದುರ್ಬಲತೆ ಇತ್ತು ಅಂದರೆ ಅದರ ಕಾರಣವನ್ನು ಹುಡುಕಿ ನಿವಾರಣೆ ಮಾಡಿಕೊಳ್ಳಿರಿ. ಯಾಕೆಂದರೆ ಮಾಯೆಯ ನಿಯಮ ಏನಿದೆ ಅಂದರೆ, ನಿಮ್ಮ ದುರ್ಬಲತೆಯನ್ನು ಹುಡುಕಿ ಆ ದುರ್ಬಲತೆಯ ಮೂಲಕನೇ ಒಳಗೆ ಸೇರಿಕೊಳ್ತದೆ ಮತ್ತು ನಿಮಗೆ ಮಾಯಾಜೀತ ಆಗಲಿಕ್ಕೆ ಬಿಡೋದಿಲ್ಲ. ಮಾಯೆ ಆ ದುರ್ಬಲತೆಯ ಲಾಭ ತೆಗೆದುಕೊಳ್ತದೆ. ಕೊನೆ ಸಮಯದಲ್ಲೂ ಸಹ ಆ ದುರ್ಬಲತೆ ನಿಮಗೆ ಮೋಸ ಮಾಡ್ತದೆ. ಆದ್ದರಿಂದ ಸರ್ವಶಕ್ತಿಗಳ ಸ್ಟಾಕನ್ನು ಜಮಾ ಮಾಡಿಕೊಳ್ಳಿ. ಸರ್ವಶಕ್ತಿಗಳನ್ನು ಸಂಗ್ರಹ ಮಾಡಿಕೊಂಡು ಶಕ್ತಿಶಾಲಿ ಆತ್ಮ ಆಗಲಿ. ಯೋಗದ ಪ್ರಯೋಗದಿಂದ ಎಲ್ಲ ತಕರಾರುಗಳನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಆಗ್ರಿ. ಈ ಒಂದು ಮಹಾವಾಕ್ಯ ನೆನ್ಪಿಟ್ಕೊಳ್ಳಿ, ಅಬ್ ನಹಿ ತೋ ಕಬ್ ನಹಿ. ಇಂದು ಇಲ್ಲ ಅಂದರೆ ಎಂದೆಂದಿಗೂ ಇಲ್ಲ ಅಂತಲೇ ನೆನ್ಪಿಟ್ಕೊಳ್ಳಿ. ಈಗಿಲ್ಲದಿದ್ದರೆ ಎಂದಿಗೂ ಇಲ್ಲ. ಮಾಡೋದೇನಿದೆಯೋ ಅದು ಈಗಲೇ ಮಾಡಬೇಕು. श्लोगन शांति और धैर्यता की शक्ति से विघ्नों को समाप्त करने वाले ही विघ्न विनाशक है.
ಶಾಂತಿ ಮತ್ತು ಧೈರ್ಯತೆಯ ಶಕ್ತಿಯಿಂದ ವಿಘ್ನಗಳನ್ನು ಸಮಾಪ್ತಿ ಮಾಡುವಂತಹ ವಿಘ್ನ ವಿನಾಶಕ ಆಗಿರಿ. ಮಾತೇಶ್ವರಿ जी के अनमोल महावाक्य असली लक्ष्य क्या है? ನಮ್ಮ ಮೂಲ ಗುರಿ ಯಾವುದಾಗಿದೆ? पहले यह जानना जरूरी है कि अपना असली लक्ष्य क्या है. बुद्धि से धारण करना है, तब ही पूर्ण रीति से उस लक्ष्य में उपस्थित हो सके. ಮೊದಲು ನಾವು ಸರಿಯಾಗಿ ತಿಳ್ಕೋಬೇಕು ನಮ್ಮ ಗುರಿ ಏನಾಗಿದೆ. ಆ ಗುರಿಯನ್ನು ಬುದ್ಧಿಯ ಮೂಲಕ ಧಾರಣೆ ಮಾಡಿಕೊಂಡ್ರೆ ಗುರಿಯನ್ನು ತಲುಪುವುದು सहज ಆಗ್ತದೆ. अपना असली लक्ष्य मैं आत्मा उस परमात्मा की संतान हूँ, असल में कर्मातीत. फिर अपने आप को भूलने से कर्म बंधन में आ गई. अब फिर से याद आने से ईश्वरीय योग में रहने से अपने किए हुए विकर्म विनाश कर रहे. तो अपना लक्ष्य हुआ मैं आत्मा परमात्मा की संतान हूँ और मुझे कर्मातीत बनना है. ನಮ್ಮ ಗುರಿಯಾಗಿದೆ ನಾವು ಕರ್ಮಾತೀತ ಆಗಬೇಕು. ಮೂಲತಃ ನಾವು ಆತ್ಮ ಪರಮಾತ್ಮನ ಮಕ್ಕಳಾಗಿದ್ದೇವೆ. ಮೊದಲು ನಾವು ಕರ್ಮಾತೀತ ಸ್ಥಿತಿಯಲ್ಲಿ ಇದ್ವಿ. ಈ ಜಗತ್ತಿಗೆ ಬಂದು ಪಾತ್ರ ಮಾಡ್ತಾ ಮಾಡ್ತಾ ಕರ್ಮ ಬಂಧನಕ್ಕೆ ಒಳಗಾಗಿದೆ. ಈಗ ಮತ್ತೆ ಈಶ್ವರನ ನೆನಪು ಮಾಡಿ ಯೋಗದಿಂದ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳಬೇಕು, कर्मातीत ಆಗಬೇಕು. तुम्हारे विकर्म भी विनाश नहीं होंगे. अब यह तो अपने को फुल ज्ञान है कि मैं आत्मा परमात्मा की संतान कर्मातीत हो भविष्य में जाकर जीवन मुक्त देवता पद पाएंगे. इस लक्ष्य में रहने से वह ताकत मिल जाती. ನಮ್ಮ ಗುರಿ ಅಥವಾ ಲಕ್ಷ್ಯ ಸರಿ ಇಲ್ಲದೇ ಇದ್ದರೆ ಯೋಗನೂ ಸರಿಯಾಗಿ ಹಿಡಿಸೋದಿಲ್ಲ, ವಿಕರ್ಮಗಳು ನಾಶ ಆಗೋದಿಲ್ಲ, ನಾವು ಸಂಪೂರ್ಣ ಜ್ಞಾನಿಗಳು ಆಗೋದಿಲ್ಲ. ಆದ್ದರಿಂದ ನಮ್ಮ ಗುರಿಯನ್ನು ಸದಾ ನೆನಪಿಟ್ಕೊಂಡು ಸಂಪೂರ್ಣ ಜ್ಞಾನಿಯಾಗಿ ಪರಮಾತ್ಮನ ಮಗುವಾಗಿ ಕರ್ಮಾತೀತ ಅವಸ್ಥೆಗೆ ತಲುಪಬೇಕು. ಆಗ ಭವಿಷ್ಯದಲ್ಲಿ ಜೀವನ್ಮುಕ್ತಿ ಅಂದರೆ ದೇವತಾ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. अब यह जो मनुष्य चाहते हमको सुख शांति पवित्रता चाहिए, तो वो जब पूर्ण योग होगा तब ही प्राप्ति होगी. बाकी देवता पद तो अपनी भविष्य प्रारब्ध है, अपना पुरुषार्थ अलग है और अपनी प्रारब्ध भी अलग है, तो यह लक्ष्य भी अलग है. अपने को इस लक्ष्य में नहीं रहना है कि मैं पवित्र आत्मा आखिर परमात्मा की बन जाऊंगी, नहीं, परंतु हमको परमात्मा के साथ योग लगाए पवित्र आत्मा बनना है. बाकी आत्मा को कोई परमात्मा नहीं बनना है. अच्छा, ಓಂ ಶಾಂತಿ. ಪ್ರತಿಯೊಬ್ಬರ ಪುರುಷಾರ್ಥ ಬೇರೆ ಆಗಿದೆ, ಪ್ರಾರಬ್ಧ ಬೇರೆ ಆಗಿದೆ, ಹಾಗೆಯೇ ಗುರಿಯೂ ಸಹ ಬೇರೆ ಬೇರೆ ಆಗಿದೆ. ಹಿಂಗೂ ನಾನು ಪರಮಾತ್ಮನ ಮಗು ಆಗಿದ್ದೀನಿ, ಕೊನೆಗೆ ಪರಮಾತ್ಮನೇ ನನಗೆ ಪವಿತ್ರ ಮಾಡ್ತಾನೆ ಅಂಥೇಳಿ ತಿಳ್ಕೋಬಾರ್ದು. ಯೋಗ ಮಾಡಿ ಮಾಡಿ ನಾವು ಪವಿತ್ರ ಆತ್ಮ ಆಗಬೇಕು. ನಾವು ಪವಿತ್ರ ಆತ್ಮ ಆಗಬೇಕು ವಿನಃ ನಾವು ಪರಮಾತ್ಮ ಆಗೋದಿಲ್ಲ. ಅಚ್ಚ, ಓಂ ಶಾಂತಿ.